ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು ಮುಂಚೆ ಒಂದು ವಿಡಿಯೋದಲ್ಲಿ ಈ ಕಾಳು ಮೆಣಸಿಂದು ಏರ್ ಲೇಯರಿಂಗ್ ಮೆಥಡ್ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೇವೆ. ಅಂದರೆ ಏರ್ ಲೇಯರಿಂಗ್ ಮೆಥಡಲ್ಲಿ ನಾವು ಕಾಳು ಮೆಣಸು ಗಿಡಗಳನ್ನು ಯಾವ ರೀತಿ ನಾವು ರೆಡಿ ಮಾಡೋದು ಅಂತ ಒಂದು ವಿಡಿಯೋವನ್ನು ನಾನು ಮುಂಚೆ ಮಾಡಿದ್ದೇನೆ. ಅದರಲ್ಲಿ ನಾನು ಹೇಳಿದ್ದೇನೆ ಇದರ ರಿಸಲ್ಟನ್ನು ಕೂಡ ನಿಮಗೆ ತೋರಿಸ್ತೀವಿ. ಅಂದರೆ ಅದರ ಬೇರ್ ಬಂದ ನಂತರ ನಾವು ಅದನ್ನು ಯಾವ ರೀತಿ ಪ್ಲ್ಯಾಂಟ್ ಮಾಡೋದು ಅಂತೆಲ್ಲ ನಾನು ನಿಮಗೆ ತೋರಿಸ್ತೇನೆ ಅಂತ ಹೇಳಿದ್ದೇನೆ. ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ ಅಂತ ಹೇಳಿದ್ದೇನೆ. ಸೊ ಇವತ್ತಿನ ವಿಡಿಯೋ ನಾನು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಅದರ ರಿಸಲ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇರ್ ಬಂದಿರೋದು ಈಗ 15 ದಿನ ಆಗಿದೆ ಅದು ನಾವು ಮಾಡಿ. ಈಗ ಅದಕ್ಕೆ ಎಷ್ಟು ಬೇರ್ ಬಂದಿದೆ ಮತ್ತು ನಾವು ಅದನ್ನು ಯಾವ ರೀತಿ ಕಟ್ ಮಾಡಿ ಪ್ಲ್ಯಾಂಟ್ ಮಾಡೋದು ಅಂತೆಲ್ಲ ನಾವು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇವೆ. ಸೊ ಬನ್ನಿ ನಾವು ಈಗ ವಿಡಿಯೋ ನೋಡೋಣ. ನೋಡಿ, ಈಗ ಇದು ನಾವು ಏರ್ ಲೇಯರಿಂಗ್ ಮಾಡಿರುವಂಥ ಒಂದು ಗಿಡ. ಇದರಲ್ಲಿ ನೋಡಿ ಈಗ ಮಾಡಿ ಒಂದು 15 ದಿನ ಆಗಿದೆ. ಇದರಲ್ಲಿ ಯಾವ ರೀತಿ ಬೇರು ಬಂದಿದೆ ಅಂತ ನೋಡ್ಕೊಳ್ಳಿ. ಗಿಡನೂ ಸ್ವಲ್ಪ ದೊಡ್ಡದಾಗಿದೆ ಇದರಲ್ಲಿ. ಇದರಲ್ಲಿ ಬೇರ್ ಬಂದಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡಿ. ರೂಟ್ಸ್ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಸೊ ಈಗ ಇದು ನಾವು ಕಟ್ ಮಾಡಿ ಪ್ಲಾಂಟ್ ಮಾಡಲಿಕ್ಕೆ ರೆಡಿ ಆಗಿದೆ ನೋಡಿ. ಎಲ್ಲ ಕಡೆ ರೂಟ್ಸ್ ಎಲ್ಲ ನೋಡಿ ಕಾಣಿಸ್ತಾ ಇದೆ ನೋಡಿ, ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನೋಡಿದ್ರಲ್ಲ, ಇದೀಗ ನಾವು ಏರ್ ಲೇಯರಿಂಗ್ ಮಾಡಿರುವಂಥ ಒಂದು ಗಿಡ. ಇದು ಮಾಡುವಾಗ ಇಷ್ಟೇ ಇತ್ತು. ಈಗ ನೋಡಿ, ಇದು ಇಷ್ಟು ದೊಡ್ಡದಾಗಿದೆ ನೋಡಿ. ಈ ಗಿಡ ಅನ್ನೋದು ಇಷ್ಟು ದೊಡ್ಡದಾಗಿದೆ. ಇದ್ರ ಮೇಲಿಂದ ಇದಕ್ಕೂ ಕೂಡ ನೋಡಿ ಇಲ್ಲಿ ಬೇರ್ ಬಂದಿದ್ದು ಕಾಣಿಸ್ತಾ ಇದೆ ನೋಡಿ. ಇದರಲ್ಲಿ ನೋಡಿ, ಇಲ್ಲಿ ಬೇರೆಲ್ಲ ನಮಗೆ ಕಾಣಿಸ್ತಾ ಇದೆ. ನೋಡಿ, ಈ ರೀತಿ ಇದನ್ನು ನಾವು ಗ್ಲಾಸ್ ಕೊಟ್ಟಿದ್ದೀವಲ್ಲ ಅದ್ರ ಕೆಳಗಡೆಯಿಂದ ಕಟ್ ಮಾಡ್ಕೊಳ್ಬೇಕು. ಒಂದು ಒಳ್ಳೆ ಗಿಡ ಇಲ್ಲಿ ರೆಡಿ ಆಗಿದೆ ನೋಡಿ. ನಾವು ಪ್ಲ್ಯಾಂಟ್ ಮಾಡಲಿಕ್ಕೆ ಒಳ್ಳೆ ಹೆಲ್ತಿಯಾಗಿರುವಂಥ ಒಂದು ಗಿಡ ಇಲ್ಲಿ ನಮಗೆ ಸಿಕ್ಕಿದೆ. ಇನ್ನೊಂದನ್ನು ಕೂಡ ಕಟ್ ಮಾಡಿ ಅದನ್ನು ಯಾವ ರೀತಿ ಪ್ಲ್ಯಾಂಟ್ ಮಾಡೋದು ಅಂತ ತೋರಿಸ್ತೇನೆ. ಮತ್ತು ಈ 15 ದಿನದಲ್ಲಿ ನಾವು ಏರ್ ಲೇಯರಿಂಗ್ ಮಾಡಿದ್ವಲ್ಲ, ಅದಕ್ಕಿಂತ ಇದು ಸ್ವಲ್ಪ ದೊಡ್ಡದಾಗಿದೆ. ಆ ವಿಡಿಯೋ ನೋಡಿದವರಿಗೆ ಗೊತ್ತಾಗ್ಬೋದು ಇದು ಇಷ್ಟೊಂದು ದೊಡ್ಡದಾಗಿದೆ ಅಂತ. ಮತ್ತು ಇದರಲ್ಲಿ ಬೇರು ಕೂಡ ಬಂದಿರೋದ್ರಿಂದ ನಾವು ಇದನ್ನು ಪ್ಲ್ಯಾಂಟ್ ಮಾಡಿದರೆ ಸಕ್ಸಸ್ ಆಗುತ್ತೆ ಅನ್ನೋದು 100% ಗ್ಯಾರಂಟಿ. ಮತ್ತು ಗಿಡ ಕೂಡ ದೊಡ್ಡದಿದೆ ಅಲ್ವಾ, ಸೊ ಯಾವತ್ತೂ ಇದು ಫೇಲ್ಯೂರ್ ಆಗೋದಿಲ್ಲ. ಗಿಡ ನಾವು ನೆಟ್ಟರೆ 100% ಸಕ್ಸಸ್ ಆಗುತ್ತೆ. ಮತ್ತು 1 ವರ್ಷದಲ್ಲೇ ನಮಗೆ ಫಸಲು ಕೂಡ ಸಿಗುತ್ತೆ ಇದರಲ್ಲಿ. ಈಗ ನಾವು ಇದನ್ನು ಪ್ಲ್ಯಾಂಟ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ನಾವೀಗ ಈ ಸಿಲ್ವರ್ ಗಿಡದ ಬುಡದಲ್ಲಿ ನಾವೀಗ ಅದನ್ನು ಪ್ಲ್ಯಾಂಟ್ ಮಾಡ್ತಾ ಇದ್ದೇವೆ. ಆ ಪೆಪ್ಪರ್ ಗಿಡವನ್ನು ನಾವು ನೆಡ್ತಾ ಇದ್ದೇವೆ. ಈಗ ಯಾವ ರೀತಿ ನೆಡೋದು ಅಂತ ನೋಡ್ಕೊಳ್ಳಿ. ಆಲ್ರೆಡಿ ಇಲ್ಲಿ ಬೆಡ್ ಎಲ್ಲ ನಾವು ರೆಡಿ ಮಾಡಿ ಇಟ್ಟಿದ್ದೇವೆ ನೆಡ್ಲಿಕ್ಕೋಸ್ಕರ. ನೋಡಿ, ಮಣ್ಣೆಲ್ಲ ಎತ್ತರ ಮಾಡಿ ಇಲ್ಲಿ ಬೆಡ್ ಮಾಡಿ ಇಟ್ಟಿದ್ದೇವೆ. ಇದಕ್ಕೆ ಸ್ವಲ್ಪ ಗೊಬ್ಬರ ಏನಾದರೂ ಹಾಕಿ ಮಣ್ಣು ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಗಿಡವನ್ನು ನಾವು ಪ್ಲ್ಯಾಂಟ್ ಮಾಡಿದ್ರೆ ಆಯಿತು ನೋಡಿ. ಈ ರೀತಿ ಸ್ವಲ್ಪ ಗೊಬ್ಬರ ಏನಾದರೂ ಹಾಕ್ಕೊಂಡು ಅದನ್ನು ಮಣ್ಣು ಜೊತೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಗಿಡ ನೆಡಬೇಕು. ಮತ್ತೆ ನಾವು ಈ ಗ್ಲಾಸನ್ನು ತೆಗೆಯುವಾಗ ಗಿಡಕ್ಕೆ ಏನು ಡ್ಯಾಮೇಜ್ ಆಗದೆ ಕೇರ್ಫುಲ್ ಆಗಿ ತೆಗಿಬೇಕು ನೋಡಿ. ಈ ಥರ ಅಂದರೆ ಅದರ ಬೇರಿಗೆ ಎಲ್ಲ ಡ್ಯಾಮೇಜ್ ಆಗಬಾರ್ದು. ಸ್ವಲ್ಪ ಜಾಗ್ರತೆಯಿಂದ ನಾವು ಗ್ಲಾಸನ್ನು ತೆಗಿಬೇಕು.
ಈಗ ಇದನ್ನು ಮಣ್ಣಿನಲ್ಲಿ ಈ ರೀತಿ ನೆಟ್ಟರಾಯಿತು ನೋಡಿ, ಮರಕ್ಕೆ ಸೇರಿಸಿ ಈ ರೀತಿ ನೆಡಬೇಕು ನೋಡಿ. ಇಷ್ಟ ಇರೋದು ಕೆಲಸ, ಇಷ್ಟು ಈಸಿ ಅಲ್ವಾ. ಈಗ ನಾವು ಇದನ್ನು ಒಂದು ಬಳ್ಳಿಯಲ್ಲಿ ಕಟ್ಟಿ ಕೊಡಬೇಕು. ನಾವು ಇಲ್ಲಿ ಇದನ್ನು ಕಟ್ಟಲಿಕ್ಕೆ ಒಂದು ಟೆಕ್ನಿಕನ್ನು ಯೂಸ್ ಮಾಡ್ತಾ ಇದ್ದೇವೆ, ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ನಾವು ಗಿಡ ನೆಟ್ಟಾಗಿದೆ. ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ಈಗ ಈ ಗಿಡವನ್ನು ನಾವು ಮರಕ್ಕೆ ಏರಿಸ್ಬೇಕಲ್ವಾ, ಸೊ ಅದಕ್ಕೋಸ್ಕರ ನಾವು ಗಿಡವನ್ನು ಮರಕ್ಕೆ ಸೇರಿಸಿ ಅದನ್ನು ಈಗ ನಾವು ಕಟ್ಟಬೇಕು. ಅಂದರೆ ನಾವಿಲ್ಲಿ ಕಟ್ಟುವುದಲ್ಲ, ಈ ರೀತಿ ಒಂದು ಟೇಪಲ್ಲಿ ನಾವು ಅದನ್ನು ಅಂಟಿಸ್ತಾ ಇದ್ದೀವಿ, ಅಂದರೆ ಪಿನ್ ಹೊಡಿತಾ ಇದ್ದೀವಿ ಮರಕ್ಕೆ ಸೇರಿಸಿ. ನೋಡಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳಿ. ಈ ರೀತಿ ಟೇಪಲ್ಲಿ ನಾವು ಇಲ್ಲಿ ಯೂಸ್ ಮಾಡುವಂಥದ್ದು ಇದೆ, ಅಂದರೆ ಈಸಿ ಆಗುತ್ತೆ ಇದರಲ್ಲಿ. ಆದರೆ ಮತ್ತು ಇದು ಬೇಗ ಹೋಗೋದೂ ಇಲ್ಲ ಈ ರೀತಿ ಟೇಪಲ್ಲಿ ಹೀಗೆ ಮಾಡೋದಾದರೆ. ನೋಡಿ ಈ ರೀತಿ 2 ಪೀಸನ್ನು ಕಟ್ ಮಾಡಿಕೊಂಡು 2 ಕಡೆ ಅಂಟಿಸ್ಕೊಳ್ಬೇಕು ನೋಡಿ. ಈ ಥರ ಪಿನ್ ಹೊಡಿಬೇಕು. ಸೊ ಇದು ತುಂಬ ದಿನ ಹಾಗೇ ಇರುತ್ತೆ, ಹೋಗಲ್ಲ ಯಾವತ್ತು. ನೋಡಿ ಈ ಥರ ಬಳ್ಳಿ ಮರಕ್ಕೆ ಸೇರಿಸಿಬಿಟ್ಟು ಈ ಥರ ಟೇಪನ್ನಿಟ್ಟು ಪಿನ್ ಹೊಡಿಬೇಕು ಮರಕ್ಕೆ ಸೇರಿಸಿ. ಸೊ ಆವಾಗ ಅದಕ್ಕೆ ಮರಕ್ಕೆ ಏರ್ಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ ನೋಡಿ, ಈ ಥರ ಮಾಡೋದಾದ್ರೆ. ನೋಡಿ ಇಷ್ಟೇ ಇರೋದು, ಎಷ್ಟು ಈಸಿ ಅಲ್ವಾ. ಇದು ಮುಗಿರಿಲ್ಲ, ಇನ್ನೊಂದು ಸ್ವಲ್ಪ ಕೆಲಸ ಇದೆ ನೋಡಿ. ಏನಂದ್ರೆ ಈಗ ಮಳೆಗಾಲ ಅಲ್ವಾ, ಸೊ ಜಾಸ್ತಿ ನೀರೆಲ್ಲ ಅದರ ಬುಡಕ್ಕೆ ಬಿದ್ದು ಗಿಡ ಹಾಳಾಗ್ಲಿಕ್ಕೆ ಚಾನ್ಸ್ ಇದೆ. ಸೊ ಅದರಿಂದ ನಾವು ಈ ತರ ಒಂದು ಮಲ್ಚಿಂಗ್ ಶೀಟನ್ನು ಅದರ ಬುಡದಲ್ಲಿ ಇಡೋದು ತುಂಬಾ ಒಳ್ಳೆಯದು. ಇಷ್ಟೇ ಇರೋದು. ಇದೀಗ ಮುಗ್ದಿದೆ. ಒಂದು ಗಿಡ ನಾವು ನೆಟ್ಟಾಗಿದೆ, ಇನ್ನೊಂದು ಗಿಡನೂ ಕೂಡ ನಾವು ನೆಡ್ತಾ ಇದ್ದೀವಿ ಇದೇ ರೀತಿಯಲ್ಲಿ. ಇದು ಕೂಡ ಅದೇ ಸೇಮ್ ಮೆಥಡಲ್ಲಿ ನಾವು ನೆಡ್ತಾ ಇರೋದು. ಇದು ನಾವು ಜಸ್ಟ್ ನಿಮಗೆ ತೋರಿಸ್ಲಿಕ್ಕೋಸ್ಕರ 2 ಗಿಡವನ್ನು ನಾವು ಕಟ್ ಮಾಡಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾವು ಕಟ್ ಮಾಡಿ ನೆಡ್ತಾ ಇದ್ದೀವಿ ಅಷ್ಟೇ. ಮತ್ತೆ ನಾವು ಆಮೇಲೆ ಎಲ್ಲ ಗಿಡಗಳನ್ನು ಕೂಡ ಕಟ್ ಮಾಡಿ ಹೀಗೆ ನಾವು ಎಲ್ಲ ಗಿಡಗಳನ್ನು ಕೂಡ ನೆಡ್ತಾ ಇದ್ದೀವಿ. ಇದು ಜಸ್ಟ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ವಿಡಿಯೋ ಮಾಡಲಿಕ್ಕೋಸ್ಕರ ತೆಗೆದಿದ್ದು ಅಷ್ಟೇ. ನೋಡಿ ಇದರಲ್ಲಿ ಬೇರು ಬಂದಿರೋದು ನೋಡಿ, ಎಷ್ಟೊಂದು ಚೆನ್ನಾಗಿ ಬೇರು ಬಂದಿದೆ ಅಲ್ವಾ. ನೋಡಿ ಇಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತದೆ ನೋಡಿ ಬೇರು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಗಿಡಗಳನ್ನು ನಮ್ಮ ಮನೆಯಲ್ಲೇ ರೆಡಿ ಮಾಡ್ಬೋದು, ಅದನ್ನು ಯಾವ ರೀತಿ ಕಟ್ ಮಾಡಿ ಪ್ಲ್ಯಾಂಟ್ ಮಾಡ್ಬೋದು ಅಂತೆಲ್ಲ ನಾನು ನಿಮಗೆ ತೋರಿಸಿದ್ದೀನಿ. ಅದರ ರಿಸಲ್ಟನ್ನು ಎಲ್ಲ ತೋರಿಸಿದ್ದೀನಿ. ಮತ್ತು ಬೇಗ ಕೂಡ ಇದರಲ್ಲಿ ಫಸಲು ಕೂಡ ಕೊಡುತ್ತೆ. ನಮ್ಮ ಮನೆಯಲ್ಲೇ ನಾವು ಪ್ಲ್ಯಾಂಟ್ಸನ್ನು ರೆಡಿ ಮಾಡ್ಕೊಳ್ಬೋದು. ಇದು ನಾವು ಬೇರೆ ಜಾಗದಲ್ಲಿ ನೆಡ್ಲಿಕ್ಕೋಸ್ಕರ ಕಟ್ ಮಾಡಿ ಇಟ್ಟಿರುವಂಥ ಗಿಡಗಳು. ಮತ್ತೆ ಏರ್ ಲೇಯರಿಂಗ್ ಅನ್ನು ಯಾವ ರೀತಿ ಮಾಡೋದು ಅಂತ ನಾನು ಮುಂಚೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡದೇ ಇರೋರು ನೋಡ್ಕೊಳ್ಳಿ. ಅದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತೆ ಎಂಡ್ ಸ್ಕ್ರೀನ್ ಆಗಿ ಹಾಕ್ತೇನೆ. ಸೊ ಇವತ್ತಿನ ಈ ಒಂದು ವಿಡಿಯೋ ಇಷ್ಟೇ ಇರೋದು ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ. ಮತ್ತೆ ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಅಂತ ಇದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಮತ್ತೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಬಟನ್ ಅನ್ನು ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಸೊ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.